ಮಹಿಳಾ ದಿನಾಚರಣೆ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಪೂರ್ಣಗೊಳಿಸಿದ್ವಿ. ಇಂದಿನ ತರಗತಿಯಲ್ಲಿ ಪದ್ಯ ಪಾಠ 10 ಸರ್ವಜ್ಞನ ತ್ರಿಪದಿಗಳು ಈ ಒಂದು ಪಾಠವನ್ನು ಪ್ರಾರಂಭಿಸುವ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡೋಣ. ತದನಂತರ ನಮ್ಮ ತರಗತಿಯನ್ನ ಮುಂದುವರಿಸೋಣ. ಕಣ್ಗಳನ್ನು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನ ಹೇಳಿ. ಓಂ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ನಿಧಾನವಾಗಿ ನಿಮ್ಮ ಕಣ್ಗಳನ್ನು ತೆರೆಯಿರಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಿಮ್ಮ ಪಠ್ಯಪುಸ್ತಕವನ್ನು ಸಹ. ಇಲ್ಲಿ ಸರ್ವಜ್ಞ ಅಂತ ಹೇಳಿದ್ರೆ ಎಲ್ಲವನ್ನು ತಿಳಿದವರು ಅಂತ. ವಿದ್ಯೆಗಳಲ್ಲಿ 64 ವಿದ್ಯೆ ಅಂತ ಹೇಳ್ತಾರಲ್ಲ, ಆ ಎಲ್ಲ 64 ವಿದ್ಯೆಗಳನ್ನ ಅರಿತವರು ಅನ್ನುವಂತಹ, ಅಂದ್ರೆ ಎಲ್ಲಾ ವಿಷಯದಲ್ಲೂ ಪ್ರಾವೀಣ್ಯತೆಯನ್ನ ಹೊಂದಿದವರು ಸರ್ವಜ್ಞ ಅಂತ ಹೇಳಲಾಗುತ್ತೆ. ಅಂದ್ರೆ ಇಲ್ಲಿ ತ್ರಿಪದಿ ಅಂತ ಹೇಳಿದ್ರೆ 3 ಸಾಲುಗಳ ಒಂದು ಪದ್ಯಕ್ಕ ತ್ರಿಪದಿ ಅಂತ ಹೇಳ್ತಾರೆ. ನೀವು ಮುಂದಿನ ತರಗತಿಯಲ್ಲಿ ಕಲಿತೀರಿ ತ್ರಿಪದಿ, ಷಟ್ಪದಿ ಮತ್ತು ಚೌಪದಿ ಅಂತ ಹೇಳಿ. ಈಗ ತ್ರಿಪದಿಗಳಂದ್ರ 3 ಒಂದು ಸಾಲಿನ ಪದ್ಯಕ್ಕ ನಾವು ತ್ರಿಪದಿಗಳು ಅಂತ ಹೇಳ್ತಾರೆ. ಆದಷ್ಟು ಈ ಸರ್ವಜ್ಞನ ವಚನಗಳೆಲ್ಲ ತ್ರಿಪದಿಗಳೇ, 3 ಸಾಲುಗಳಲ್ಲಿ ಮಾತ್ರ ಆ ಒಂದು ವಚನಗಳು ಪೂರ್ಣಗೊಂಡಿರುತ್ತವೆ. ಸರಿ, ಹಾಗಾದ್ರೆ ಈ ಒಂದು ಪದ್ಯವನ್ನ ನೋಡೋಣ. ಪುಟ ಸಂಖ್ಯೆ 64 ತೆರೆಯಿರಿ ವಿದ್ಯಾರ್ಥಿಗಳೇ. ಪಾಠ 10 ಸರ್ವಜ್ಞನ ತ್ರಿಪದಿಗಳು. ಅನ್ನವನ್ನಿಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ. ಅನ್ನವನ್ನು ಇಕ್ಕುವುದು ಅಂದರೆ ಹಸಿದವರಿಗೆ ಅನ್ನವನ್ನ ನೀಡುವುದು, ಭಿಕ್ಷುಕರಿಗೆ ಅನ್ನವನ್ನ ನೀಡುವುದು, ಇಲ್ಲದೆ ಇರುವಂತಹ ವ್ಯಕ್ತಿಗಳಿಂದ ಹಸಿವನ್ನ ನೀಗಿಸುವುದು ಏನು ಇಕ್ಕುವುದು, ಮತ್ತು ನನ್ನಿಯನ್ನ ನುಡಿಯುವುದು ಸತ್ಯವನ್ನೇ ಹೇಳುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ. ತನ್ನಂತೆಯೇ ಎಲ್ಲ ಜೀವಿಗಳು ಅನ್ನುವಂತಹ ಒಂದು ಮನೋಭಾವನೆ ಹೊಂದಿದವರು ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ ಅಂತವರು ಕೈಲಾಸವನ್ನ ಸೇರಿದೆ. ಅಂದ್ರೆ ಕೈಲಾಸ ನಾವೀಗ ಹೇಳ್ತೀವಿ ಸ್ವರ್ಗ ನರಕ ಅಂತ ಹೇಳಿ, ಹೌದಾ? ಅಂದ್ರೆ ಪುಣ್ಯ ಕೆಲಸಗಳನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರ, ಪಾಪದ ಕೆಲಸಗಳನ್ನ ಮಾಡಿದ್ರೆ ನರಕಕ್ಕೆ ಹೋಗ್ತಾರ ಅಂತ ಹೇಳ್ತಾರೆ. ಈ ಒಂದು ಒಳ್ಳೆಯ ಕೆಲಸಗಳನ್ನ ಏನು, ಅನ್ನವನ್ನಿಕ್ಕುವುದು, ಹಸಿದವರಿಗೆ ಅನ್ನವನ್ನಿಕ್ಕುವುದು, ಸತ್ಯವನ್ನ ನುಡಿಯುವುದು, ತನ್ನಂತೆ ಆ ಜೀವಿಯು ಬದುಕಬೇಕು ಅನ್ನುವಂತ ಒಂದು ಆಶಾಭಾವನೆ ಯಾರಿಗಿರುತ್ತಲ್ಲ ಅವರೆಲ್ಲ ಅವ್ರು ಇದ್ದಂತ ಜಾಗವೇ ಕೈಲಾಸ ಅಂತ ಹೇಳ್ತಾರ ಸರ್ವಜ್ಞ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಂಗೆ, ಕೊಟ್ಟಿದ್ದು ಕೆಟ್ಟತನೇ ಬೇಡ ಮುಂದಕ್ಕೆ ಕಟ್ಟಿರುವುದು ಬುದ್ಧಿ ಸರ್ವಜ್ಞ. ಕೊಟ್ಟಿರುವುದು ತನಗೆ, ಏನ್ ಕೊಟ್ಟಿದೆ ಅಲ್ಲ ಅದು ತನಗೆ, ಮುಚ್ಚಿಟ್ಟಿದ್ದು ಅಂದ್ರೆ ಯಾರಿಗೂ ಕಾಣದೆ ಬಚ್ಚಿಟ್ಟಿದ್ದು ಪರರಿಗೆ, ಅದೇ ಮುಚ್ಚಿಟ್ಟಿರ್ತಾರೆ, ಯಾರೋ ಕಾರಣ ತಕೊಂಡು ಹೋಗ್ಬಿಟ್ಟಿರ್ತಾರ. ನಂತರ ಕೊಟ್ಟಿದ್ದು ಕೆಟ್ಟದನೆ ಬೇಡ ಮುಂದಕ್ಕೆ ಕಟ್ಟಿರುವುದು ಬುದ್ಧಿ ಸರ್ವಜ್ಞ. ಈಗ ನಾನು ಇನ್ನೊಬ್ಬರಿಗೆ ಏನೋ ಕೊಡ್ಬೇಕಂತ ಹೇಳಿದ್ರೆ ಅವ್ರಿಗೆ ಕೊಟ್ಟರೆ ನನಗೆ ಕಡಿಮೆ ಆಗುತ್ತೆ, ಈ ಭಾವನೆ ಇರ್ಕೂಡ್ದು, ಆ ಭಾವನೆ ಬೇಡ. ಅಂದ್ರೆ ನೀನು ಈಗ ಕೊಟ್ಟಿ ಅಂದ್ರೆ ನಿನಗೆ ಕೊಡೋರು ಇನ್ನೊಬ್ರು ಇರ್ತಾರ. ಮುಂದಕ್ಕೆ ಕಟ್ಟಿರುವುದು ಬುದ್ಧಿ ಸರ್ವಜ್ಞ. ನೀನು ಕೊಟ್ಟಿ ಅದನ್ನ ಅಂತ ಹೇಳಿದ್ರೆ ನಿನಗೆ ಮುಂದೆ ನಿನ್ನ ಅಕೌಂಟ್ನಲ್ಲಿ ಇದ್ದಾಗಿದೆ, ಒಂದಿಲ್ಲ ಒಂದು ಸಮಯದಲ್ಲಿ ಬೇರೆ ರೂಪದಲ್ಲಾದ್ರೂ ನಿನಗದು ಬಂದು ದೊರೀತೈತಿ, ನಿನ್ನ ಸಮಯಕ್ಕೆ ಅದು ಆಗ್ತೈತಿ ಅನ್ನುವಂಥದ್ದು ಎರಡನೇ ಒಂದು ವಚನದ ತಿರುಳು. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ್ನ ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ. ಜಾತಿಹೀನನ ಮನೆ ಜ್ಯೋತಿತಾಹೀನವೇ, ಹೌದು ಜಾತಿ ವಿಜಾತಿ ಅಂತ ಹೇಳ್ತೀವಲ್ಲ, ಈಗ ಜಾತಿಹೀನ ಅಂತ ಹೇಳ್ತೀವಿ. ಯಾರು ಜಾತಿಹೀನ, ಹಿಂಸೆಯನ್ನು ಮಾಡುವವನೇ ಜಾತಿಹೀನ. ಹಾಗಾದ್ರೆ ಅವನ ಮನೆಯಲ್ಲಿ ಇರ್ತಕ್ಕಂತಹ ದೀಪ ಅದು ಹೀನವೇ, ಅಲ್ಲಿ ಬೆಳಕನ್ನು ಕೊಡ್ತೈತಿ. ಅಂದ್ರೆ ಒಳ್ಳೆ ಒಂದು ಕಾರ್ಯವನ್ನ ಮಾಡ್ತಕ್ಕಂತಹ ವ್ಯಕ್ತಿಯ ಮನೆಯಲ್ಲೂ ದೀಪ ಅದೇ ರೀತಿಯಾಗಿ ಬೆಳಗ್ತಾ ಇರ್ತೈತಿ. ಇಲ್ಲಿ ಬೆಳಕು ಕೊಡ್ತೈತಿ, ಅಲ್ಲಿ ಕತ್ಲ ಏನಾದ್ರೂ ಕೊಡ್ತೈತದ ಇಲ್ಲ. ಜಾತಿ ವಿಜಾತಿಯನ್ನ ಬೇಡ ದೇವನೊಲಿದಾತನೇ ಜಾತ. ದೇವರು ಯಾರಿಗೆ ಹೊಡೆದಿರ್ತಾನಲ್ಲೇ ಅವರೇ ಜಾತ, ನೀ ಜಾತಿ ವಿಜಾತಿ ಅನ್ಬೇಡ ಅಂತ ಹೇಳ್ತಾರೆ. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನಂದರೆ ಆಕಲೇ ಕರೆದು ಕೊಡುವವನ ಧರ್ಮ ಹೊಣ್ಣಾಗದೇ ಬಿಡುದು ಸರ್ವಜ್ಞ. ಈಗ ಯಾರೋ ಭಿಕ್ಷುಕರು ಬಂದಿರ್ತಾರೆ, ಮುಂದೆ ಹೋಗ್ಬರ್ರಿ ನಾಳೆ ಬರ್ರಿ ಇಲ್ಲ ಹಂಗೆ ಹಿಂಗೆ ಹೇಳೋಕ್ಕಿಂತ ಆವಾಗನ ಕರೆದು ಅವ್ರಿಗೆ ಕೊಟ್ಬಿಟ್ರ ಆಗಲೇ ಕರೆದು ಕೊಡುವವನ ಧರ್ಮ ಹೊಣ್ಣಾಗದೆ ಬಿಡದು. ಆಗಲೇ ಅವನನ್ನ ಕರೆದು ಕೊಟ್ಬಿಟ್ರೆ ಹೊಣ್ಣಾಗದೆ ಅಂದ್ರೆ ಹೊಣ್ಣು ಅಂತ ಹೇಳಿದ್ರೆ ಚಿನ್ನ ಬಂಗಾರ,
ಹೊಣ್ಣಾಗದೆ ಬಿಡದು ಸರ್ವಜ್ಞ. ಅವನು ಮಾಡಿದಂಥ ಧರ್ಮ ಅವನಿಗೆ ಮುಂದೊಂದು ದಿನ ಹೊಣ್ಣಿನ ರೂಪದಲ್ಲಿ ಬರ್ತೈತಿ ಅಂತಾರೆ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಾಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತರದು ಸರ್ವಜ್ಞ. ನಾವು ನಡೀತಿರೋದೊಂದೇ ಭೂಮಿ, ಕುಡಿತಿರುವುದು ಒಂದೇ ನೀರು, ಸುಡುತ್ತಿರುವ ಅಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರಯಲ್ಲಿ ಎತ್ತರದ ನಡುವೆ ಸರ್ವಜ್ಞ. ಜಾತಿ ಎಲ್ಲಿದೆ ಜಾತಿ? ಬಡವ್ರ ಮನೆ, ಶ್ರೀಮಂತರ ಮನೆ, ಆ ಮನೆ, ಆ ಜಾತಿಯವರು ಈ ಜಾತಿ, ಅವ್ರ ಮನೆಯಲ್ಲಿರೋ ಬೆಂಕಿ ಒಂದೇ, ನೀರು ಒಂದೇ. ಅವ್ರ ಮನೇಲಿ ನೀರು ಬೇರೆ ಸ್ವೀಟ್ ಆಗಿರ್ತೈತಿ, ನಮ್ಮ ಮನೆ ನೀರು ಖಾರ ಆಗಿರ್ತೈತಿ, ನಮ್ಮ ಮನೆ ನೀರು ಖಾರ ಆಗಿರ್ತೈತಿ ಅಲ್ಲ ಸಿಹಿ ಆಗಿರ್ತೈತಿ, ಅವ್ರ ಮನೆ ನೀರು ಖಾರ ಆಗಿರ್ತೈತ ಇಲ್ಲ. ನೀರೆಲ್ಲ ಒಂದೇ ತರ, ನಾವಿರೋ ಭೂಮಿ ಒಂದೇ, ಉಸಿರಾಡ್ತಕ್ಕಂಥ ಗಾಳಿ ಒಂದೇ. ಆದ್ರೆ ಜಾತಿ ವಿಜಾತಿ ಯಾಕಂತೀರಿ ಅಂತ ಹೇಳಿ ಸರ್ವಜ್ಞರು ಅಂತಾರ. ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು, ಆಪತ್ತು ಸುಖವು ಸರಿಯೆಂದು ಕಾಂಬವಗೆ ಪಾಪವೆಲ್ಲಿಯದು ಸರ್ವಜ್ಞ. ನೋಡ್ರಿ, ಆಪತ್ತು ಅಂತ ಹೇಳಿದ್ರೆ ಅಪಾಯ, ತೊಂದರೆ. ಬಗೆ ಅಂದ್ರೆ ರೀತಿ, ವಿಧ ಅಂತ ಹೇಳಿ ನಾವೀಗ ಹಲವಾರು ಬಗೆಗಳು ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ. ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು, ಸಿಟ್ಟು ಯಾವಾಗಲೂ ಪಾಪದ ಒಂದು ನೆಲೆಗಟ್ಟು. ಆಪತ್ತು ಸುಖವು ಸರಿ ಎಂದು ಕಾಂಬವಗೆ ಪಾಪವೆಲ್ಲಿರುವುದು ಸರ್ವಜ್ಞ. ಆಪತ್ತಿನೊಳಗೂ ಸಹ ಸುಖವನ್ನ ಕಾಣುವವರಿಗೆ ಯಾವಾಗಲೂ ಪಾಪವಿಲ್ಲ. ಎಷ್ಟೇ ಕಷ್ಟ ಬಂದರೂ ಸರಿ ಹೊಂದ್ಕೊಂಡು ಹೋಗ್ತೀನಿ ಅನ್ನುವಂತಹ ವ್ಯಕ್ತಿಗೆ ಯಾವುದೇ ರೀತಿಯಾದ ತೊಂದರೆ ಬರೋದಿಲ್ಲ ಅನ್ನೋದೇ ಈ ಸರ್ವಜ್ಞನ ನುಡಿ. ನುಡಿದಂತೆ ನಡೆ, ನಡೆದಂತೆ ನುಡಿ, ಇದು ಸರ್ವಜ್ಞರ ಒಂದು ಮಾತು. ಸರಿ ವಿದ್ಯಾರ್ಥಿಗಳ, ಈ ಎಲ್ಲಾ ಸರ್ವಜ್ಞನ ತ್ರಿಪದಿಗಳನ್ನು ನೀವು ಮತ್ತೆ ಮತ್ತೆ ಓದಿ. ಅದೇ ರೀತಿಯಾಗಿ ಪಾಠದ ಹೆಸರನ್ನ ಹಾಕಬೇಕು, ಸರ್ವಜ್ಞನ ತ್ರಿಪದಿಗಳು ಅಂತ ಹೇಳಿ ಪದಗಳ ಅರ್ಥಗಳನ್ನ ಬರಿಬೇಕು. ಇಲ್ಲಿ ಗುಪ್ತಿ ಅಂತ ಹೇಳಿದ್ರ ಪ್ರಯಾಣ ಸಮಯದೊಳಗ ನಾವೆಲ್ಲ ದೂರ ಹೋಗ್ತಾ ಇರ್ತೀವಲ್ಲ, ಆ ಸಮಯದಲ್ಲಿ ಕಲಿಸ್ಕೊಡ್ತಕ್ಕಂತಹ ಮೊಸರನ್ನ ಕಲಿಸ್ಕೊಡ್ತಾರೆ, ಅದು ಬುದ್ಧಿ ಅಂತ ಹೇಳ್ತಾರೆ. ಅದು ಹಾಳಾಗಬಾರ್ದು ಅಂತ ಹೇಳಿ ಅದರೊಳಗ ಬೆಳ್ಳುಳ್ಳಿ ಹಾಕ್ತಾರ, ಈರುಳ್ಳಿ ಹಾಕ್ತಾರ, ಕಟ್ ಮಾಡಿ ಹಾಕಿದ್ರೆ ಅದು ಏನಿಲ್ಲ ಅಂದ್ರೆ 2 ರಿಂದ 3 ದಿನ ಅದು ಕೆಡದೆ ಹಾಗೆ ಉಳಿಯುತ್ತೆ. ಮತ್ತೆ ರೊಟ್ಟಿ ಸಹ ಕಟ್ತಾರೆ, ಒಣ ರೊಟ್ಟಿ, ಅದ್ರ ಜೊತೆಗೆ ಚಟ್ನಿಯನ್ನು ಇಟ್ಟು ಕಟ್ತಾರೆ. ನೀವು ನೋಡಿರ್ಬೋದು ಬುತ್ತಿ ಕಟ್ಟೋದು ಅಂತ ಹೇಳಿದ್ರೆ, ಅಂದ್ರೆ ದೂರ ಪ್ರಯಾಣಕ್ಕೆ ಹೋಗುವಾಗ ಬೇರೆ ರೀತಿಯಾದ ಅಡಿಗೆಗಳನ್ನ ಕಟ್ಟಿದ್ರೆ ಅದು ಹಾಳಾಗೋಗುತ್ತೆ ಅನ್ನೋದಕ್ಕಾಗಿ ಒಣ ಅಡಿಗೆಗಳನ್ನ ಕಟ್ತಾರ. ಸರಿ, ಯಾರ ಮನೆ ಪ್ರಶ್ನೋತ್ತರಗಳನ್ನ ನೋಡಿ ವಿದ್ಯಾರ್ಥಿಗಳೇ. ಯಾರ ಮನೆಯ ಜ್ಯೋತಿಯು ಹೀನವಲ್ಲ? ಯಾರ ಮನೆಯ ಜ್ಯೋತಿ ಹೀನವಲ್ಲ? ಯಾರ ಮನೆ ಜ್ಯೋತಿ ಹೀನವಲ್ಲ? ಜಾತಿಹೀನನ ಮನೆ ಜ್ಯೋತಿ ಹೀನವಲ್ಲ. ಪರರನ್ನು ಏನೆಂದು ಬಗೆಯಬೇಕು, ಪರರನ್ನು ನಮ್ಮಂತೆ ಎಂದು ಬಗೆಯಬೇಕು. ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ? ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ. ಪಾಪದ ನೆಲೆಗಟ್ಟು ಯಾವುದು? ಆಪತ್ತು ಸುಖವು, ಅಂದ್ರೆ ಸುಖ ದುಃಖ ಎರಡು ಒಂದೇ ಎಂಬುವವರಿಗೆ ಪಾಪವಿಲ್ಲ ಸರ್ವಜ್ಞ ಅಂತ ಹೇಳ್ತಾರ ಅವರು. ಪಾಪದ ನೆಲೆಗಟ್ಟು ಯಾವುದು ಅಂತಂದ್ರೆ ಸುಖ ದುಃಖ ಎಲ್ಲ ಒಂದೇ ಎಂಬುದು. 2 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಕೈಲಾಸ ಯಾವಾಗಲೂ ಭಿನ್ನಾನು ಒಪ್ಪುವುದು, ಯಾವಾಗ ಭಿನ್ನಾನು ಒಪ್ಪುವುದು? ಕುಲಗೋತ್ರಗಳ ನಡುವೆ ಭಿನ್ನತೆ ಹೇಗೆ ಇರಬಾರದು? ಈ 2 ಪ್ರಶ್ನೆಗಳ ಉತ್ತರಗಳನ್ನ ನೀವು ಬರೆಯಲು ಪ್ರಯತ್ನಿಸಿದ್ರೆ ನಾನು ನಿಮ್ಮ ಉತ್ತರಗಳನ್ನ ಕಳಿಸ್ತೀನಿ. ಇಲ್ಲಿ ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸು. ಹಾಡು, ಆಳು ಈ ರೀತಿಯಾದ ಪದಗಳನ್ನು ಕೆಲವೊಬ್ರು ತೊಗೊಂಡಿರ್ತಾರಲ್ಲ, ಅವು ಭಾಷೆ ಸರಿಯಾಗಿ ಬರ್ತಾ ಇರಂಗಿಲ್ಲ ಅಂತ ಒಂದು ಸಮಯದಲ್ಲಿ ಬೇರೆ ಅಕ್ಷರಗಳನ್ನ ಬಳಕೆ ಮಾಡ್ತಾ ಇರ್ತಾರ. ಅಂತ ಒಂದು ಪದಗಳಲ್ಲಿ ಕೊಡಲಾಗಿದೆ. ಮಾದರಿಯಂತೆ ಬರೆಯಿರಿ. ಟೂಕ್ ಅಂದ್ರೆ ಕಟ್ಟು, ಅಟ್ಟು, ತಟ್ಟು, ಪಟ್ಟು. ಇಲ್ಲಿ ಕಟ್ಟು, ಟೂ ಕೊನೆ ಅಕ್ಷರ ಟೂ ಬಂದಿತ್ತಲ್ಲ, ಅದೇ ರೀತಿಯಾಗಿ ಕಟ್ಟು ಬಂದಿದೆ. ಅಟ್ಟು, ತಟ್ಟು, ಪಟ್ಟು ಒತ್ತಕ್ಷರಗಳು ಬಂದಿವೆ. ಇಲ್ಲಿ ಡ ಅಲ್ಲ ದಡ್ಡ, ಮಡ್ಡ, ಗಿಡ್ಡ. ಹೌದಾ? ನಂತರ ಥ ಇತ್ತ, ಅತ್ತ, ಸುತ್ತ. ನಂತರ ಖ, ಅಕ್ಕ, ಪಕ್ಕ,
ನಂತರ ಮಾದರಿಯಂತೆ ಸೂಕ್ತ ಸ್ಥಳದಲ್ಲಿ ಶ ಸ ಶ ಸೇರಿಸಿ ಪದ ರಚಿಸು. ಇಲ್ಲಿ ಸನ್ಯಾಸ, ವಿನಾಶ, ಪುರುಷ ಈ ರೀತಿಯಾಗಿ. ಇಲ್ಲಿ ಪ್ರಯಾಸ, ಆಕಾಶ, ದೋಷ. ಇದು ಬರ್ತಾ ಇದೆ ವಿದ್ಯಾರ್ಥಿಗಳೇ. ನಿಮ್ಮ ಪಠ್ಯಪುಸ್ತಕದ 66ನೇ ಒಂದು ಪುಟವನ್ನು ನೋಡಿ. 66 ಮಾದರಿಯಂತೆ ಇದೆಯಲ್ಲ ಅದನ್ನು ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲನೇದಾಗಿ ಪ್ರಯಾಸ, ಒಂದೇದು ಏನ್ ಬರ್ಬೇಕದು ಪ್ರಯಾಸ ಸ ಬರೀರಿಯಲ್ಲಿ. ಆಕಾಶ, ಆಕಾಶ, ದೋಷ, ಪ್ರಯಾಸ, ಆಕಾಶ, ದೋಷ. ನಂತರ ಪ್ರವಾಸ, ಪ್ರವಾಸ, ವಿವಶ. ವಿವಶ ಅಂತಂದ್ರೆ ಡಲ್ಲಾಗಿ ಕೂಡೋದು, ಮಂಕಾವು ಕೂಡೋದು. ರೋಷ, ರೋಷ ಅಂತ ಹೇಳಿದ್ರೆ ಸಿಟ್ಟು. ದೋಷ ಅಂತ ಹೇಳಿದ್ರ ದೋಷ ಇದೆ ಅಂತ ಹೇಳ್ತಾರಲ್ಲ. ನೀರಸ, ನೀರಸ ಅಂದ್ರೆ ಮಂಕಾವು. ವಿದೇಶ ಅಂದ್ರೆ ಬೇರೆ ಊರು, ಬೇರೆ ದೇಶ. ಹರುಷ, ಸಂತೋಷ. ಹರುಷ ಅಂತ ಹೇಳಿದ್ರೆ ಸಂತೋಷ. ವಿಶ್ವಾಸ, ನಂಬಿಕೆ. ಹತಾಶ, ಹತಾಶ ಅಂತ ಹೇಳಿದ್ರೆ ಕಂಗೆಟ್ಟು ಕೂಡೋದು. ವಿಶೇಷ ಅಂದ್ರೆ ಸಂಭ್ರಮವಾದದ್ದು, ಏನೋ ಬೇರೆ ತರ ಇರೋದು, ವಿಶೇಷ ಅಪರೂಪವಾದದ್ದು. ವಿಲಾಸ, ವಿಲಾಸ ಅಂತ ಹೇಳಿದ್ರೆ ತುಂಬಾ ಸಂತೋಷವಾಗಿರೋದು, ಅಂದ್ರೆ ಯಾವುದೇ ರೀತಿಯಾದ ಚಿಂತೆಗಳಿಲ್ಲದೆ ವಿಲಾಸಮಯ ಜೀವನವನ್ನ ನಡೆಸಿದ್ರು, ವಿಲಾಸಮಯವಾಗಿರ್ತಾರ ಅಂತ ಹೇಳ್ತಾರಲ್ಲ. ಅಂದ್ರೆ ಯಾವುದೇ ರೀತಿಯಾದ ಚಿಂತೆಗಳು ಇಲ್ದೇನೆ, ಯಾವುದೇ ರೀತಿಯಾದ ನಮ್ಮ ಬೇಡಿಕೆಗಳು ಯಾವುದೇ ಬಗ್ಗೆ ಚಿಂತೆ ಇಲ್ದೇನೆ ಇರೋದು. ವಶ, ವಶ ಅಂತಂದ್ರೆ ಹತ್ತಿರ, ಅವ್ರ ವಶಕ್ಕೆ ಕೊಟ್ವಿ. ಈಗ ನಮಗೇನಾಗಿತ್ತು, ದುಡ್ಡಿನ ಒಂದು ಬ್ಯಾಗ್ ಸಿಕ್ಕಿತ್ತು, ದುಡ್ಡಿನ ಚೀಲ ಸಿಕ್ಕಿತ್ತು. ಅದನ್ನ ಹೋದ ನಾವು ಪೊಲೀಸರ ವಶಕ್ಕೆ ಒಪ್ಪಿಸಿದೀವಿ ಅಂತ ಹೇಳಿದ್ರೆ ಅವ್ರ ಹತ್ತಿರ ಹೋಗಿ ಕೊಟ್ವಿ ಅಂತ. ನಿಮಿಷ, ಆಯ್ತಾ ವಿದ್ಯಾರ್ಥಿಗಳೇ. ಇಲ್ಲಿ ಸ, ಇಲ್ಲಿ ಶ, ನಿಶ. ಸರಿಯಾಗಿ ಇವುಗಳನ್ನ ಪೂರ್ಣಗೊಳಿಸಿ. ನಂತರ ಈ ವಾಕ್ಯವನ್ನ ಸ್ಫುಟವಾಗಿ ನಕಲು ಮಾಡಿ. ಬಚ್ಚಿಟ್ಟಿದ್ದು, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಈ ಒಂದು ವಾಕ್ಯವನ್ನ ನೀಟಾಗಿ, 2 ಲೈನ್ಗಳನ್ನ ಕೊಡಲಾಗಿದೆ ವಿದ್ಯಾರ್ಥಿಗಳ, ಗೆರೆಗಳನ್ನ ಅದ್ರ ಮೇಲೆ ನೀಟಾಗಿ ನೀವು ಬರಿಬೇಕು. ಬರಿತೀರಲ್ಲ. ನಂತರ ಈ ಪದ್ಯದ ಮೊದಲ 6 ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿ. ಮೊದಲನೇ 2 ಪಾಠ ಕಂಠಪಾಠ ಮಾಡಬೇಕು. 2, 1 ಮತ್ತು 2ನೇ ಒಂದು ವಿಭಾಗಗಳನ್ನು. ಅನ್ನವನ್ನಿಕ್ಕುವುದು, ನನ್ನಿಯನ ನುಡಿಯುವುದು, ತನ್ನಂತೆ ಪರರ ಬಗೆದೊಳೆ, ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. 2ನೇದು ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಂಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದಕ್ಕೆ ಕಟ್ಟಿರುವುದು ಬುತ್ತಿ ಸರ್ವಜ್ಞ. ನಂತರ ನಮ್ಮ ರಾಷ್ಟ್ರಗೀತೆಯನ್ನು ಇಲ್ಲಿ ಬರೆಯಿರಿ. ಇಲ್ಲಿ ಪುಟ ಸಂಖ್ಯೆ 67 ನೋಡಿ ವಿದ್ಯಾರ್ಥಿಗಳೇ. ನಮ್ಮ ರಾಷ್ಟ್ರ ಗೀತೆಯನ್ನ ನಾವು ಇಲ್ಲಿ ನೀಟಾಗಿ, ಅಂದ್ರೆ ಗೆರೆಗಳನ್ನ, ಖಾಲಿ ಗೆರೆಗಳನ್ನ ಕೊಡಲಾಗಿದೆ, ಅಲ್ಲಿ ನೀಟಾಗಿ ಬರಿಬೇಕು. ಇದು ಇಂದಿನ ಮನೆ ಕೆಲಸ. ತಪ್ಪಾಗದಂತೆ ಬರಿಬೇಕು. ತಪ್ಪಾಗದಂತೆ, ತಪ್ಪು ಬರೆಯೋದು ಅಪರಾಧ. ನಮ್ಮ ರಾಷ್ಟ್ರದ ಗೀತೆಯನ್ನ ತಪ್ಪಾಗಿ ಅದನ್ನ ಉಚ್ಚಾರ ಮಾಡೋದು ಹಾಗೂ ಅಂದ್ರೆ ಹಾಡೋದು, ತಪ್ಪಾಗಿ ಹಾಡೋದು ಮತ್ತೆ ಎಲ್ಲೆಂದರಲ್ಲಿ ಹಾಡುವುದು ಅದು ಅಪರಾಧ. ಎಲ್ಲೆಂದರಲ್ಲಿ ಅದನ್ನ ಹಾಡ್ಕೊಡುದು, ಯಾವುದೇ ಸಿಕ್ಕ ಸಮಯದಲ್ಲಿ ಸಹ ಅದನ್ನ ಹಾಡ್ಕೊಡುದು. ಅದರದ್ದೇ ಆದಂತಹ ಒಂದು ನಿಯಮಗಳಿವೆ, ಅವುಗಳನ್ನ ನಾವು ಪಾಲಿಸಬೇಕು. ಸರಿ, ಹಾಗಿದ್ರೆ ರಾಷ್ಟ್ರಗೀತೆಯನ್ನು ನೀಟಾಗಿ ಇಲ್ಲಿ ಬರೆಯಿರಿ. ನಿಮ್ಮ ಪಠ್ಯ ಪುಸ್ತಕದ ಒಂದು ಮುಖಪುಟದಲ್ಲಿ ಅದನ್ನ ಕೊಡಲಾಗಿದೆ, ನೋಡಿ ನೀಟಾಗಿ ಬರೆಯಿರಿ. ನಂತರ ಸೂಚನೆ. ತರಗತಿಯಲ್ಲಿರುವ ಮಕ್ಕಳು ವಿವಿಧ ಗುಂಪುಗಳಾಗಿ ವಿಂಗಡಿಸಿಕೊಳ್ಳಿ. ನಂತರ ಪ್ರತಿ ತಂಡದವರಿಗೂ ರಾಷ್ಟ್ರಗೀತೆಯನ್ನು ಹಾಡಲಿ. ಒಬ್ಬರು
ಹಾಡಿಗೆ ತೆಗೆದುಕೊಂಡ ಸಮಯ ಗುರುತಿಸಿಕೊಳ್ಳಲು ಯಾವ ಗುಂಪು 52 ಸೆಕೆಂಡ್ಗಳಲ್ಲಿ ಹಾಡುತ್ತದೆಯೋ ಆ ಗುಂಪು ಗೆದ್ದಂತೆ. ಈ ಆಟಕ್ಕೆ ಶಿಕ್ಷಕರ ಸಹಕಾರ ಪಡೆಯಿರಿ. ಅಂದ್ರ ನಮ್ಮ ರಾಷ್ಟ್ರಗೀತೆಯನ್ನ ನಾವು 52 ಸೆಕೆಂಡಿನಲ್ಲಿ ನಾವು ಅದನ್ನ ಹಾಡಿ ಮುಗಿಸ್ಬೇಕು. ಹೆಚ್ಚಿನ ಸಮಯವನ್ನು ನಾವು ತೆಗೆದುಕೊಳ್ಳಬಾರದು. ಅದರ ಒಂದು ನಿಯಮ ಏನಂದ್ರೆ ಆ ರಾಷ್ಟ್ರಗೀತೆ ಮೊದಲಿನಿಂದ ಕೊನೆಯವರೆಗೂ ಮುಗಿಬೇಕಾದ್ರೆ 52 ಸೆಕೆಂಡ್ಗಳಲ್ಲಿ, 48ರಿಂದ 52 ಸೆಕೆಂಡ್ಗಳಲ್ಲಿ ಅದು ಮುಗಿಬೇಕು. ಸರಿ, ಈಗ ನೀವು ಇವುಗಳನ್ನೆಲ್ಲ ನಾ ಅಲ್ಲಿ ಪ್ರಶ್ನೋತ್ತರಗಳನ್ನೆಲ್ಲ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಆ ಪದ್ಯದ ತಿರುಳನ್ನು ಸಹ ಹೇಳಾಗಿದೆ. ಪದ್ಯವನ್ನು ಮತ್ತೆ ಮತ್ತೆ ಓದಿ ಮೊದಲನೇ 2 ಪದ್ಯ ಭಾಗಗಳನ್ನ ಕಂಠಪಾಠ ಮಾಡಿ ನಂತರ ಭಾಷಾ ಭಾಗವನ್ನು ಈಗಾಗಲೇ ಕೊಟ್ಟಿನಿ, ಅದನ್ನ ನಿಮ್ಮ ಪಠ್ಯದಲ್ಲೂ ಸಹ ಹಾಗೂ ಫೇಸ್ಬುಕ್ನಲ್ಲೂ ಸಹ ಪೂರ್ಣಗೊಳಿಸಬೇಕು. ಮತ್ತೊಂದು ಪಾಠದೊಂದಿಗೆ ಮುಂದಿನ ತರಗತಿಯಲ್ಲಿ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೊಟ್ಟಂತಹ ಎಲ್ಲ ಮನೆ ಕೆಲಸವನ್ನ ಪೂರ್ಣಗೊಳಿಸಬೇಕು. ನಾನು ಮನೆ ಕೆಲಸ ಕಳಿಸಿಲ್ಲ ಅಂತ ಅನ್ನುವಂತಹ ಒಂದು ಪ್ರಶ್ನೆ ಬರ್ಕೊಡ್ದು, ಯಾಕಂದ್ರೆ ನಾನು ಇಲ್ಲೇ ಕೊಟ್ಟಿರ್ತೇನೆ ಹೋಮ್ವರ್ಕ್ ಅನ್ನ. ಆಯ್ತಾ? ಸರಿ, ಮತ್ತೆ ಸಿಗೋಣ. ಶುಭ ದಿನ.